ಫ್ರೆಂಡ್ಸ್, ಇಂದು ನಾವು 3 ಹಾಟ್ IPOs ಬಗ್ಗೆ ಮಾತಾಡೋಣ. ಫಿಸಿಕ್ಸ್ ವಾಲಾ, MV ಸೋಲಾರ್ ಮತ್ತು ಟೆನೆಕೊ ಕ್ಲೀನ್ ಏರ್. ಈ ಮೂರು ತಮ್ಮ ತಮ್ಮ ಸೆಕ್ಟರ್ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಆಗಿದ್ದಾರೆ. ಒಂದು ಎಟ್ಟೆಕ್ ಇರ್ಬೋದು, ಇನ್ನೊಂದು ರಿನ್ಯೂವಬಲ್ ಎನರ್ಜಿ, ಇನ್ನೊಂದು ಕ್ಲೀನ್ ಮೊಬಿಲಿಟಿ. ಹಾಗಿದ್ರೆ ಯಾವ IPO ಅಪ್ಲೈ ಮಾಡಬೇಕು, ಯಾವುದು ಹೈಪು, ಯಾವುದು ವ್ಯಾಲ್ಯೂ ಫಾರ್ ಮನಿ, ಯಾವುದು ಲಾಂಗ್ ಟರ್ಮ್ ಬೆಟ್ಟು, ಈ ವ್ಲಾಗಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಡಿಸ್ಕ್ಲೇಮರ್ಸು. ಈ ವಿಡಿಯೋ ಎಜುಕೇಷ್ನಲ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ಗೋಗಲಿ ನಾನು ರಿಜಿಸ್ಟರ್ಡ್ ಆಗಿಲ್ಲ. ಏನೇ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ನೀವು ರಿಸ್ಕ್ ಅನಲೈಸ್ ಮಾಡಿ, ನೀವು ರಿಜಿಸ್ಟರ್ಡ್ ಅನಲೈಸರ್ನ ಡಿಸ್ಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಬೇಸಿಕಲಿ ಈಗ ಫಿಸಿಕ್ಸ್ ವಾಲಾ, MV ಮತ್ತು ಟೆನೆಕೊ ಕ್ಲೀನ್ ಕಂಪೇರ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಫಿಸಿಕ್ಸ್ ವಾಲಾ. ಓಕೆ, ಇದು ಎಟ್ಟೆಕ್ ಕಂಪ್ನಿ. ಪ್ರೈಸ್ ಬ್ಯಾಂಡ್ 109, 3,480 ಕೋಟಿ ಟೋಟಲ್ IPO ಸೈಜು. ಫ್ರೆಶ್ ಬಂದುಬಿಟ್ಟು 3,100, ಒಳ್ಳೆ ಪಾಯಿಂಟ್ ಅದು. 380 ಆಫರ್ ಫಾರ್ ಸೇಲು. ಲಿಸ್ಟಿಂಗ್ ಬಂದ್ಬಿಟ್ಟು 18 ಇರುತ್ತೆ. ಇದು ನೋಡೋಣ. ನೆಕ್ಸ್ಟ್ ಒನ್, ಇದು ರಿನ್ಯೂವಬಲ್ ಎನರ್ಜಿ ಸೋಲಾರ್ ಸ್ಪೇಸಲ್ಲಿ ಬರುತ್ತೆ. 217 ರೂಪೀಸ್ ಪ್ರೈಸ್ ಬ್ಯಾಂಡು, 2,900 ಕ್ರೋರ್ಸು. ಆಮೇಲೆ ಫ್ರೆಶ್ ಇಶ್ಯೂ ಬಂದುಬಿಟ್ಟು 2143. ಇದು ಒಂಥರ ಒಳ್ಳೆ ಸೈನೆ. 756 OFS. ಇದು ಫಿಸಿಕ್ಸ್ ವಾಲಾ ಮತ್ತು MV ಸೋಲಾರು ಕ್ಲ್ಯಾಶ್ ಆಗುತ್ತೆ. ಓಕೆನಾ? ಸೊ ಎರಡಕ್ಕೂ ನವಂಬರ್ 13th ಡೆಡ್ಲೈನು. 14th ಅಲಾಟ್ಮೆಂಟ್ ಇರುತ್ತೆ, 18th ಲಿಸ್ಟಿಂಗ್ ಇರುತ್ತೆ. ಇನ್ನೂ ಒಂದು IPO ಇದೆ. ಇದು ಬಂದ್ಬಿಟ್ಟು ಕ್ಲೀನ್ ಏರ್ ಟೆಕ್ನಾಲಜಿ ಆಟೋಮೇಟಿವ್ ಕಾಂಪೊನೆಂಟ್ಸ್ ಸೆಕ್ಟರ್ಗೆ ಬರುತ್ತೆ. 378 397, 3,600 ಕ್ರೋರು. ಇದು ನೋಡಿ, ಇದು ಫ್ರೆಶ್ ಇಶ್ಯೂ ಯಾವುದೂ ಇಲ್ಲ, ಫುಲ್ಲಿ OFS. ಅದೇ ಇದು 14th ಮುಗಿಯುತ್ತೆ. ಅಲಾಟ್ಮೆಂಟ್ ಬಂದುಬಿಟ್ಟು 17th ಆಗುತ್ತೆ, ಲಿಸ್ಟಿಂಗ್ 19th. ಸೊ ಯಾವುದೇ ನೀವು ಒಂದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಯೋಚನೆ ಮಾಡಿ ಅಪ್ಲೈ ಮಾಡೋಕ್ಕಾಗುತ್ತೆ. ಯಾಕಂದರೆ ಅದೇ ಫಂಡ್ಸ್ನ ರೀಫಂಡ್ ಆಗಿ ರೀಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಮೂರನ್ನು ಪಕ್ಕ ಇಟ್ಟು ಕಂಪೇರ್ ಮಾಡೋಣ. ಯಾವುದು ಪ್ರಯಾರಿಟಿ 1 ಬರುತ್ತೆ, ಯಾವ್ದು ಪ್ರಯಾರಿಟಿ 2 ಬರುತ್ತೆ, ಯಾವ್ದು ಪ್ರಯಾರಿಟಿ 3 ಬರುತ್ತೆ. ನಾನು ಕಂಪ್ನಿ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಸಾಕಷ್ಟು ವೀಡಿಯೋಸ್ ಇರುತ್ತೆ. ನಾವು ಫಂಡಮೆಂಟಲ್ಸು, ವ್ಯಾಲ್ಯೂಷನ್ಸ್ ಮೇಲೆ ಹೈ ಲೆವೆಲ್ ಡಿಸ್ಕಷನ್ ಮಾಡೋಣ. ಸೊ ಈಗ ಫಿಸಿಕ್ಸ್ ವಾಲಾ ತೊಗೊಂಡ್ರೆ ಟೋಟಲ್ ಇನ್ಕಮ್ಮು FY 23ಗೆ 772.54 ಇದೆ. 24 ಇನ್ಕ್ರೀಸ್ ಆಗಿದೆ, 25 ಇನ್ಕ್ರೀಸ್ ಆಗಿದೆ. ಸೊ ಇನ್ಕಮ್ ಅಂತೂ ಇನ್ಕ್ರೀಸ್ ಆಗಿದೆ, ಆಯಿತಾ. ಈ Q1 FY 26ಗೂ ಇನ್ಕಮ್ 905.41 ಎಲ್ಲ ಕೋಟಿ ಲೆಕ್ಕಲ್ಲಿರುತ್ತೆ. ಇಷ್ಟಾಗಿದೆ. ಆದರೆ ನೀವು ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 23ಲಿ 84, -84, 24ಅಲ್ಲಿ 1131 ಮೈನಸ್ಸು, FY 23ಯಲ್ಲಿ -243, ಈ Q1ಅಲ್ಲೂ -127. ಏನಂತ ಹೇಳ್ಬೋದು, ಇಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗ್ತಾಯಿದೆ, ಆದರೆ ಲಾಸು ಜಾಸ್ತಿ ಆಗ್ತಾಯಿದೆ. ಲಾಸ್ ಕಮ್ಮಿ ಆಗಿದೆ, ಬಟ್ ನೀವು ಇನ್ಕಮ್ ಜಾಸ್ತಿ ಮಾಡೋದ್ರಿಂದ ಲಾಸ್ ಏನು ಕಮ್ಮಿ ಆಗ್ತಾಯಿದೆ ಅಂತೇನಿಲ್ಲ. ನೋಡಿ, 772 3039 ಇನ್ಕಮ್ ಬಂದಿದೆ, ಆದರೂ 127 ಮೈನಸ್ ಲಾಸಲ್ಲಿದೆ. ಈಗ ಲಾಸ್ಟ್ ಇಯರು 243 ಲಾಸ್ ಇದೆ. ಸೊ ಇದು ಲಾಸ್ ಮೇಕಿಂಗ್ ಕಂಪ್ನಿ ಅಂತ ಹೇಳ್ಬೋದು. ಜಾಸ್ತಿ ಏನು ಸಾಲ ಇಲ್ಲ. ಇದೇ ಆಸ್ಪೆಕ್ಟ್ಸ್ನ ನೆಕ್ಸ್ಟ್ ಕಂಪ್ನಿಗೆ ಕಂಪೇರ್ ಮಾಡೋಣ. ಸೊ ಇದು ನೋಡಿ, ಇನ್ಕಮ್ ಬಂದುಬಿಟ್ಟು 644, 954, 2060, 2360. ಇನ್ಕಮ್ ಇನ್ಕ್ರೀಸ್ ಆಗ್ತಾಯಿದೆ. ಹಾಗೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆಯಾ ನೋಡಿ. ಈ ಕಂಪ್ನಿಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತದೆ. 8.97 ಕ್ರೋರ್ಸ್ ಇದೆ, 28 ಆಗಿದೆ, 369 ಆಗಿದೆ. ಈ Q1ಅಲ್ಲೂ ಪಾಸಿಟಿವ್ ಮಾಡಿದೆ. ಸೊ ಈ ಕಂಪ್ನಿ ಏನಂತ ಹೇಳ್ಬೋದು ಅಂದರೆ, ಇದೊಂಥರ ಸೋಲಾರ್ ಎನರ್ಜಿ ಈಗ ಹಾಟ್ ಟ್ರೆಂಡಿಂಗ್ ಸೆಕ್ಟರು. ಸೊ ಈ ಕಂಪ್ನಿ ಲಾಸ್ಟ್ 3 ವರ್ಷದಿಂದ ಇನ್ಕಮ್ಮು ಜಾಸ್ತಿ ಆಗಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಜಾಸ್ತಿ ಆಗಿದೆ. ಆದರೆ ಒಂದು ಪಾಯಿಂಟ್ ಏನು ಮಾಡ್ಕೊಬೇಕಂದ್ರೆ, ಈ ಕಂಪ್ನಿಗೆ ಸಾಲ ಜಾಸ್ತಿ ಇದೆ. 2,032 ಕೋಟಿ ಸಾಲ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕಂಪ್ನಿ, ಇದು ಬಂದ್ಬಿಟ್ಟು ಕ್ಲೀನ್ ಏರ್ ಟೆಕ್ನಾಲಜಿದು. ಇದ್ರದ್ದು ಅಷ್ಟೇ, ಇದು ಬಿಗ್ ಕಂಪ್ನಿ, US ಕಂಪ್ನಿ ಸಬ್ಸಿಡಿಯರಿ ಇದು. ಸೊ ಇದು ಅಷ್ಟೇ, ನೀವು ಟೋಟಲ್ ಇನ್ಕಮ್ ನೋಡಿದ್ರೆ 4,886, 5,537 ಇನ್ಕ್ರೀಸ್ ಆಗಿದೆ. ಆಮೇಲೆ ಒಂದು ಚೂರು ಕಮ್ಮಿ ಆಗಿದೆ FY 25ಗೆ, ಆದರೆ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. 381, 416, 553. ಇದು ಅಷ್ಟೇ, ಇನ್ಕಮ್ ಜಾಸ್ತಿ ಆಗಿದೆ. ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಪ್ರಾಫಿಟ್ ಅಂತೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇದೆ. ಆಮೇಲೆ ಈ ವರ್ಷ ಸ್ವಲ್ಪ GST ಕಟ್ಸ್ ಎಲ್ಲ ಮಾಡಿದ್ದಾರೆ. ಜಾಸ್ತಿ ಗಾಡಿ ಅದೆಲ್ಲ ತೊಗೊಂಡಿರ್ಬೋದು. ಅಲ್ಲಿ ತುಂಬ ಜನ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ಸ್ ಎಲ್ಲ ಇವ್ರದ್ದೆಲ್ಲ ಇದೆ. ಸೊ ಈವೆಂಚುಲಿ ನೆಕ್ಸ್ಟ್ ಕ್ವಾರ್ಟರು ಒಳ್ಳೆ ಪ್ರಾಫಿಟ್ ಬರ್ಬೋದು ಅಂತ ಎಲ್ಲರಿಗೂ ಒಂದು ಇದೆ, ಭರವಸೆ ಇದೆ. ಸೊ ಏನಂತ ಹೇಳ್ಬೋದು ಅಂದರೆ, ಫಿಸಿಕ್ಸ್ ವಾಲಾ ಲಾಸ್ ಮೇಕಿಂಗ್ ಕಂಪ್ನಿ, MV ಸೋಲಾರು ಪ್ರಾಫಿಟ್ ಮಾಡ್ತಾಯಿದೆ, ಆದರೆ ಸಾಲನೂ ಜಾಸ್ತಿ ಇದೆ. ಈ ಟೆನೆಕೊ ಕ್ಲೀನ್ ಏರ್ ಅಂದರೆ ಒಳ್ಳೆ ಪ್ರಾಫಿಟ್ ಮಾಡ್ತಾಯಿದೆ, ಆದರೆ ಇದು ಫುಲ್ಲು OFS. ಅದು ನಾಪ್ಕ ಇಟ್ಕೊಳ್ಳಿ. ನೆಕ್ಸ್ಟು ಏನು ಕೀ ಟೇಕ್ ಅವೇ, ಅದೇ ಹೇಳ್ದಂಗೆ ಇಟ್ಸ್ ಗ್ರೋಯಿಂಗ್ ರ್ಯಾಪಿಡ್ಲಿ, ನ್ಯಾರೋಯಿಂಗ್ ಲಾಸಸ್, ಆದರೆ ಸ್ಟಿಲ್ ಇನ್ನೂ ಪಾಸಿಟಿವ್ ಬಂದಿಲ್ಲ. ಫಿಸಿಕ್ಸ್ ವಾಲಾ ಬಂದ್ಬಿಟ್ಟು ಎಟ್ಟೆಕ್ ಕಂಪ್ನಿ. ನೀವು ಬೈಜೂಸ್ ನೋಡ್ಬೋದು, ತುಂಬ ಕಾಂಪಿಟೇಷನ್ ಇದೆ ಈ ಕಂಪ್ನಿ ಇದರಲ್ಲಿ. ಸೊ
ಇನ್ಕ್ರೀಸ್ ಆಗ್ತಾ ಇದೆ, ಆದರೆ ಪ್ರಾಫಿಟ್ ಇನ್ನೂ ಪಾಸಿಟಿವ್ ಬಂದಿಲ್ಲ. ಅದು ಮೇನ್ ಟೇಕ್ ಅವೇ. ಸೆಕೆಂಡು, ಇದು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗು. ಸೊ ಒಂಥರ ಹಾಟ್ ವಿಸಿಬಿಲಿಟಿ, ಎಲ್ಲರ ಮನೇಲೂ ಸೋಲಾರ್ ಹಾಕ್ಸ್ಬೇಕು ಅಂತೆಲ್ಲ ಮುಂದೆ ಬರ್ಬೋದು. ಸೊ ಎಷ್ಟು ಎಕ್ಸಿಕ್ಯೂಷನ್ ರಿಸ್ಕ್ ಒಂದಿದೆ, ಎಕ್ಸಿಕ್ಯೂಷನ್ ಮಾಡಬೇಕು. ಪ್ಲಸ್ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ ಈ ಕಾಂಪೊನೆಂಟಲ್ಲಿ, ಸೋಲಾರ್ ಹಾಕೋರು ತುಂಬ ಜನ ಇದ್ದಾರೆ. ತುಂಬ ಕಂಪ್ನೀಸ್ ರೀಸೆಂಟ್ಲಿ ಲಿಸ್ಟು ಆಗಿದೆ. ಬಟ್ ಪ್ರೈಸ್ ಪಿ ಇ ಎಲ್ಲ ಚೆನ್ನಾಗಿದೆ. ಸೊ ಈ ಕಂಪ್ನಿ ಒಂಥರ ಒಳ್ಳೆ ಕಾಣಿಸ್ತಾ ಇದೆ. ಟೆನೆಕೋ ಕ್ಲೀನರು ಅಷ್ಟೇ, ಇಟ್ಸ್ ಎ ವೆಲ್ ಎಸ್ಟಾಬ್ಲಿಷ್ ಕಂಪ್ನಿ, ಪಾಸಿಟಿವ್ ಔಟ್ಲುಕ್ ಇದೆ. ಪಿ ಇ ಸ್ವಲ್ಪ ಇಯರ್ ಇದೆ, ಒಂದು ಆ್ಯಾವ್ರೇಜ್ 20 ಇರಬೇಕು, 24 ಇದೆ. ಬಟ್ ಒಳ್ಳೆ ಕಂಪ್ನಿ ಅಂತ ಹೈ ಲೆವೆಲ್ಗೆ ಅನಿಸ್ತಾ ಇದೆ. ಈಗೇನು ರಿಸ್ಕ್ ಏನಂದರೆ, ಫಸ್ಟ್ ಒನ್ ಎಲ್ಲ ಕಾಮನ್ ರಿಸ್ಕ್, ರೆಗ್ಯುಲೇಟರಿ ಓವರ್ಸೈಟ್ ಅಂದು, ಮತ್ತು ಕಸ್ಟಮರ್ ರೆವೆನ್ಯೂ ಕಾನ್ಸಂಟ್ರೇಷನ್, ಕಾಂಪಿಟೇಟಿವ್ ಇಂಡಸ್ಟ್ರಿ, ಇಟ್ಸ್ ಕಾಮನ್. ನಾನು ಹೇಳೋದಂದರೆ, ಈಗ ಫಿಸಿಕ್ಸ್ ಅಲ್ಲ, ನಾಳೆ ಯೂಟ್ಯೂಬಲ್ಲಿ ಏನೋ ಬ್ಯಾನ್ ಮಾಡ್ತೀವಿ, ಅದು ಮೇನ್ ಇನ್ಕಮ್ ಇರೋದು ಯೂಟ್ಯೂಬಲ್ಲಿ. ಇಂಡಿಯಾ ಯೂಟ್ಯೂಬ್ ಬೇಡ, ಅಥವಾ ಚಿಲ್ಡ್ರನ್ಸ್ ಅಬೋ 16 ಬಿಲೋ 16, ಆಸ್ಟ್ರೇಲಿಯಾ ಥರ ಬಿಲೋ 16 ಯೂಟ್ಯೂಬ್ ಯೂಸ್ ಮಾಡೋಂಗಿಲ್ಲ. ಆ ಥರ ಎಲ್ಲ ಬಂದರೆ ಸಖತ್ ಚಾಲೆಂಜಸ್ ಇರುತ್ತೆ. ಈ ಸೆಕೆಂಡ್ ಒನ್ಗೂ ಅಷ್ಟೇ, ಏನೋ ರೆಗ್ಯುಲೇಟರಿ ಕನ್ಸರ್ನ್ಸ್ ಇರುತ್ತೆ. ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಸೋಲಾರ್ ಅಷ್ಟು ಎಲ್ಲ ಕಡೆ ಹಾಕೋಕ್ಕಾಗಲಿಲ್ಲ, ಆಲ್ಟರ್ನೇಟಿವ್ ಎನರ್ಜಿಗೆ ಹೋದರೆ ಅಂದರೆ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಟೆನೆಕೋ ಕ್ಲೀನಿಯರು ಅಷ್ಟೇ, ಒಂದು ಅಕಸ್ಮಾತ್ ತುಂಬ ಜನ ಇ ವಿ ಫಾಸ್ಟಾಗಿ ಇ ವಿ ಅಡಾಪ್ಷನ್ ಆದರೆ ಕಷ್ಟ ಆಗ್ತಿದೆ. ಈ ಕಾಂಪೊನೆಂಟ್ ಜಾಸ್ತಿ ಯೂಸ್ ಮಾಡೋದು ಇವರು ಈ ಥರ 2 ವೀಲರ್ಸು, ಪೆಟ್ರೋಲು, ಡೀಸೆಲ್ ಇಂಜಿನ್ಸ್ ಆ ಥರ. ನೀವು ಆ್ಯಂಕರ್ ಬುಕ್ ನೋಡಿದ್ರೆ ಮುರಿದು ಚೆನ್ನಾಗಿದೆ, ಮುರಿದು ಏನು ಚೆನ್ನಾಗಿದೆ ಅಂತೆಲ್ಲ ಮುರಿದು ಚೆನ್ನಾಗಿದೆ. ಒನ್ ಅಡ್ವಾಂಟೇಜ್ ಫಿಸಿಕ್ಸ್ ವಾಲ ಏನಿದೆ ಅಂದರೆ, ಐ ಪಿ ಒ ಪ್ರೈಸ್ ಬಂದುಬಿಟ್ಟು 109 ಇದೆ. ನಾನು ಮುಂಚೆನೇ ಹೇಳಿದ್ದೀನಿ 109, ಐ ಪಿ ಒ ಪ್ರೈಸ್ 109 ಇದೆ. ಆದರೆ ಅವರು ಒಂದು ಥಿಂಗ್ ಪ್ಲೇಸ್ಮೆಂಟ್ಸ್ ಅಂತ ಒಂದು ಕಂಪ್ನಿ ಆಲ್ರೆಡಿ 127 crores ಪ್ರಿ ಐ ಪಿ ಒ ಅಲ್ಲಿ ತೊಗೊಂಡಿದ್ದಾರೆ. ಸೊ ಆಲ್ರೆಡಿ ಹೇಳುತ್ತೆ ಇದು ಓಕೆ, ಅವ್ರು ಹೈಯರ್ ಪ್ರೈಸ್ ತೊಗೊಂಡಿದ್ದಾರೆ ಅಂದರೆ ಮುಂದೆ ಹೋಗ್ಬೋದು ಅಂತ ಒಂದು ಪಾಸಿಟಿವ್ ಫೀಲಿಂಗ್ ಇದೆ. ಆ ಥರ ಏನು ಇದೆ ಬೇರೆ ಎರಡು ಕಂಪ್ನಿ ಪ್ರೀ ಪ್ಲೇಸ್ಮೆಂಟ್ ಹೈಯರ್ ಲೆವೆಲ್ಗೆ ಏನಾಗಿಲ್ಲ. ಮೇನ್ ಏನು ಫ್ರೆಶ್ ಇಶ್ಯೂಲಿ ಏನು ಮಾಡ್ತಾರೆ ಅಂದರೆ, ಹೊಸ ಸೆಂಟ್ರೆಸ್ ಯೂಸ್ ಮಾಡ್ತಾರೆ, ಮಾರ್ಕೆಟಿಂಗು ಅದಕ್ಕೆಲ್ಲ ಯೂಸ್ ಮಾಡಬೇಕು ಅಂತಿದ್ದಾರೆ. ಇವ್ರು ಎಮ್ ವಿ ಸೋಲಾರ್ನ ಹೇಳ್ದಂಗೆ ಸಾಲ ಜಾಸ್ತಿ ಇದೆಯಲ್ಲ, ಸಾಲ ಮೋಸ್ಟ್ ಆಫ್ ದೆಮ್ ಕಮ್ಮಿ ಮಾಡಿದ್ರೆ ಸೊ ಎಲ್ಲ ನಂಬರ್ಸು ಪಾಸಿಟಿವ್ ಬರುತ್ತೆ. ಅಲ್ಲೇ ಪಾಸಿಟಿವಲ್ಲಿದೆ, ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಒಂದು ಅನಿಸಿಕೆ. ಇದು ಫುಲ್ ಓ ಎಫ್ ಎಸ್, ಓಕೆನಾ. ಆಮೇಲೆ ಜಿ ಎಮ್ ಪಿನೂ ಅಷ್ಟೇ, ಫಿಸಿಕ್ಸ್ ವಾಲ 2% ಓಡ್ತಾ ಇದೆ, ಅರೌಂಡ್ 5% ಎಮ್ ವಿಲಿ. ಇದು ಟೆನೆಕೋ ಕ್ಲೀನರಲ್ಲಿ ಅರೌಂಡ್ 12 to 15% ಓಡ್ತಾ ಇದೆ, ಆಯಿತಾ. ಈಗ ಏನು ಮೇಯ್ನ್ ಡಿಸೈಡ್ ಮಾಡಬೇಕಂದ್ರೆ, ಯಾವುದು ತುಂಬ ಸೇಫು, ಯಾವುದು ಸೇಫ್ ಇಲ್ಲ ಅದನ್ನು ನೋಡ್ಬೇಕು. ಯಾರಿಗೆ ಒಂದೇ ಒಂದು ಅಪ್ಲೈ ಮಾಡ್ಬೋದು, ಯಾವ್ದು ಸೇಫು ಅಂತ ನೋಡೋಣ ಅಂದರೆ, ಸೇಫ್ ಇನ್ವೆಸ್ಟರ್ಸ್ ಅಂದರೆ ಫಿಸಿಕ್ಸ್ ವಾಲ ಲಾಸ್ ಮೇಕಿಂಗ್ ಕಂಪ್ನಿ. ಎಲ್ಲ ಹೇಳ್ತಾರೆ ಇದು 10x ವ್ಯಾಲ್ಯೂಯೇಷನ್ಗೆ, ಅವ್ರು 10 ರೂಪಾಯಿ ವ್ಯಾಲ್ಯೂಯೇಷನ್ಸ್ಗೆ ಅವ್ರು ಬರ್ತಾ ಇರೋದು. ಸೇಮ್ ಲೈಕ್ ಲೆನ್ಸ್ಕಾರ್ಟು ನೋಡಿ, ಲೆನ್ಸ್ಕಾರ್ಟ್ ಆಲ್ಮೋಸ್ಟ್ ಒಂದು 2 ರೂಪಾಯಿ ಕಮ್ಮಿ ಓಪನ್ ಆಯಿತು, ತುಂಬ ಕೆಳಾಯಿತು, ಮೇಡೆ ಬಂತು. ಇದರಲ್ಲೂ ಆ ಥರ ಆಗ್ಬೋದು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು. ಆ್ಯಂಕರ್ ಬುಕ್ಕು ಚೆನ್ನಾಗಿದೆ, ಬಟ್ ವ್ಯಾಲ್ಯೂಯೇಷನ್ ತುಂಬ ಹೈ ಇದೆ, ಓಕೆನಾ. ನೀವು ತುಂಬ ಸೇಫ್ ಇನ್ವೆಸ್ಟರ್ಸು, ನಮ್ಗೆ ಅಷ್ಟು ಟೆನ್ಷನ್ ಬೇಡ, ವ್ಯಾಲ್ಯೂಯೇಷನ್ ಕೆಳಗಡೆ ಬರ್ಬೋದು, ಶೇರ್ ಪ್ರೈಸ್ ಕಮ್ಮಿ, ತುಂಬ ಫ್ಲಕ್ಚುಯೇಷನ್ಸ್ ಇದ್ದರೆ ಬೇಡ ಅಂದರೆ ಸೇಫ್ ಇನ್ವೆಸ್ಟರ್ ಇದನ್ನು ಅವಾಯ್ಡ್ ಮಾಡ್ಬೋದು. ಸೆಕೆಂಡ್ ಒನ್ ಎಮ್ ವಿ ಸೋಲಾರ್ ಅಂದರೆ ಪ್ರಾಫಿಟಬಲ್ ಆ್ಯಂಡ್ ಗ್ರೋಯಿಂಗ್. ಇದು ನೆಕ್ಸ್ಟು 3 to 5 ಇಯರ್ಸಲ್ಲಿ ಸೋಲಾರ್ ಥೀಮ್ ಇದ್ದೇ ಇರುತ್ತೆ. ಯಾವುದೇ ಕಂಪ್ನಿ ಒಳ್ಳೆ, ಇದು ಬೆಂಗಳೂರು ಬೇಸ್ಡ್ ಕಂಪ್ನಿ. ಕಾನ್ಸಂಟ್ರೇಷನ್ ಸ್ವಲ್ಪ ರಿಸ್ಕ್ ಇದೆ, ಸೌತಲ್ಲಿ ಜಾಸ್ತಿ ಇದೆ, ಬಟ್ ಸೋಲಾರ್ ಟ್ರೆಂಡ್ ಯಾವುದಲ್ಲೂ ಓಡುತ್ತೆ. ಯಾಕಂದರೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ತುಂಬ ಜನ ಸೋಲಾರ್ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ಸೋಲಾರ್ಗೆ ಶಿಫ್ಟ್ ಆಗಬೇಕು, ಅದು ಚೆನ್ನಾಗಿದೆ. ಈ ಟೆನೆಕೋ ಕ್ಲಿಯರು ಅಷ್ಟೇ, ಇಟ್ಸ್ ಫುಲ್ ಓ ಎಫ್ ಎಸ್ ಆಗಿದ್ರು, ಇಟ್ಸ್ ಎ US ಬೇಸ್ ಸಬ್ಸಿಡಿ ಕಂಪ್ನಿ. ಅವ್ರು ತುಂಬ ಹೋಲ್ಡ್ ಇದೆ ಇಂಡಸ್ಟ್ರಿಯಲ್ಲಿ, ತುಂಬ ಒಳ್ಳೆ ಕಾಂಪೊನೆಂಟ್ಸ್ ಮಾಡ್ತಾರೆ. ಸೊ ಇದು ಜಿ ಎಮ್ ಪಿನೂ ಚೆನ್ನಾಗಿ ಓಡ್ತಾ ಇದೆ. ಮೀಡಿಯಮ್ ಟು ಲಾಂಗ್ ಟರ್ಮಲ್ಲಿ ಇದು ಚೆನ್ನಾಗಿ ಮಾಡ್ಬೋದು ಅಂತ ಅನಿಸಿಕೆ. ಸೊ ಇದರಲ್ಲಿ ಮೂರಲ್ಲಿ ಕಂಪೇರ್ ಮಾಡಿದ್ರೆ ಫಸ್ಟ್ ಒನ್ ಯಾವುದಕ್ಕೆ ಬರುತ್ತೆ ಅಂದರೆ ಟೆನೆಕೋ ಕ್ಲೀನರ್. ಯಾಕಂದರೆ ಒಳ್ಳೆ ಜಿ ಎಮ್ ಪಿ ನಡೀತಾ ಇದೆ, US ಸಬ್ಸಿಡರಿ, ಒಳ್ಳೆ ನೇಮ್ ಇದೆ ಇಂಡಸ್ಟ್ರಿಯಲ್ಲಿ. ಇದು ಫುಲ್ಲಿ ಓ ಎಫ್ ಎಸ್ ಆಗಿದ್ದರು, ಇದು ಫಸ್ಟ್ ಪ್ರಯಾರಿಟಿ ಯಾರು ಸೇಫ್ ಇನ್ವೆಸ್ಟರ್ಸ್ ಅಪ್ಲೈ ಮಾಡೋಂಗಿದ್ರೆ ಅಂತ. ಸೆಕೆಂಡ್ ಬಂದ್ಬಿಟ್ಟು ಸೋಲಾರು ಅದು ಒಳ್ಳೆ ಥೀಮೇ. ಒಂದು ಸತಿ ಲಾಸ್ಟ್ ಡೇ QIB HNI ಸಬ್ಸ್ಕ್ರಿಪ್ಷನ್ಸ್ ನೋಡಿ ತುಂಬ ಚೆನ್ನಾಗಿ ಆಗಿದೆ, ಲೈಕ್ 75x ಆ ಥರ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಥರ್ಡ್ ಒನ್ ಫಿಸಿಕ್ಸ್ ವಾಲನೂ ಅಷ್ಟೇ, ನೀವು ಲೆನ್ಸ್ಕಾರ್ಟ್ ಥರ ಒಂದು ರಿಸ್ಕ್ ತೊಗೊತೀನಿ, ಅಪ್ ಡೌನ್ ಆಗ್ಬೋದು ಅಂದರೆ ಟ್ರೈ ಮಾಡಬೇಕಂದ್ರೆ ಆಲ್ರೆಡಿ 127ಗೆ ಪ್ಲೇಸ್ಮೆಂಟ್ ಆಗಿದೆ, ಆದರೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಸ್ವಲ್ಪ ಸೇಫ್ ಇನ್ವೆಸ್ಟರ್ಗೆ ಸ್ವಲ್ಪ ರಿಸ್ಕಿ ಇರುತ್ತೆ ಅಂತ ಅನಿಸುತ್ತೆ. ಅದೇ ಅಲ್ವಾ, ನೀವು ಥಿಂಗ್ಸ್ ಟು ಲುಕ್ ಫಾರ್ ಬಿಫೋರ್ ಅಪ್ಲೈಯಿಂಗ್ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಮಾಡ್ಕೊಂಬೇಡಿ. ಎಲ್ಲ ಅದಕ್ಕೂ ಅಪ್ಲೈ ಮಾಡಲೇಬೇಕು. ನೋಡಿ, ಈಗ ಗ್ರೋ ಚೆನ್ನಾಗಿ ಓಡ್ತು, ಇನ್ನೊಂದು ಓರ್ಕ್ಲಾ ಇಂಡಿಯಾ ಸ್ಟಡ್ಸು ಓಡಲಿಲ್ಲ. ಸೊ ನೀವು ಯಾವುದು ಓಡುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಜಿಯೋ ಪೊಲಿಟಿಕಲ್ ಸಿಚುಯೇಷನ್ಸು, ಬಿಹಾರ್ ರಿಸಲ್ಟ್ಸು, ಈ ಬಾಂಬಿಂಗ್ ಇಶ್ಯೂಸು ಎಲ್ಲ ಏನೇನೋ ಬೇರೆ ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ. ಈ ಮೂರಲ್ಲೂ ಸ್ಟ್ರಾಂಗ್ ಆ್ಯಂಕರ್ ಬುಕ್ ಇದೆ. ಇಂಟರ್ನ್ಯಾಷನಲ್ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಆಫ್ ಸಿಂಗಾಪುರ್ ಇರ್ಬೋದು, ನಾರ್ವಿಜಿಯನ್ ಫಂಡ್ಸ್ ಇರ್ಬೋದು, ಎಲ್ಲ ಒಳ್ಳೆ ನೇಮ್ಸ್ ಇದೆ. ಈ QNA ಸಬ್ಸ್ಕ್ರಿಪ್ಷನ್ಸ್ ಅರೌಂಡ್ 75xಗಿಂತ ಜಾಸ್ತಿ ಆದರೆ ಒಂದು ಪಾಸಿಟಿವ್ ಸೈನ್ಸು. HNI ಅಷ್ಟೇ ಒಂದು 10x 20x ಆದರೆ ಒಳ್ಳೆ ಪಾಸಿಟಿವ್. GMPನೂ ರೈಸಿಂಗು ಪಾಸಿಟಿವು ಆಗಿದ್ದರೆ ಚೆನ್ನಾಗಿರುತ್ತೆ.
ಸೊ ಅದೇ ಹೇಳಿದ್ವಾ, ಗ್ಲೋಬಲ್ ಕಂಡೀಷನ್ಸು, ಟ್ರಂಪ್ ಏನೋ ಸಡನ್ ಟ್ಯಾರಿಫ್ ಆಗ್ದ ಅದು ಇದು ಅದನ್ನು ನೋಡ್ತಾ ಇರಿ. ಏನಾರ ಸಡನ್ನಾಗಿ ಏನಾರ ನೆಗೆಟಿವ್ ನ್ಯೂಸ್ ಏನಾರು ಇದೆಯಾ, ಅದನ್ನು GMP ಲಿಸ್ಟಿಂಗ್ ಕಮ್ಮಿ ಮಾಡ್ಬೋದು, ಅದೆಲ್ಲ ನೋಡ್ಬಿಟ್ಟು ಮಾಡಿ. ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ ರಿಸಲ್ಟು 14th ಇದೆ, ಬಟ್ ಡೈರೆಕ್ಟಾಗಿ ಏನು ಇಂಪ್ಯಾಕ್ಟ್ ಆಗಬಾರ್ದು, ಯಾಕಂದರೆ ಇದೆಲ್ಲ ಡಿಫ್ರೆಂಟ್ ಸೆಕ್ಟರ್ಸಲ್ಲಿದೆ, ಬಿಹಾರ್ಗೆ ಡೈರೆಕ್ಟ್ ರಿಲೇಟೆಡ್ ಇಲ್ಲ. ಬಟ್ ಆದರೂ ಮಾರ್ಕೆಟ್ಸ್ ಒಂದ್ಸಲಿ ಸೆಂಟಿಮೆಂಟ್ಸಿಂದ ಅಪ್ ಡೌನ್ ಆಗಬಹುದು. ಸೊ ಅದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆಸ್ ಆಫ್ ನಾವು ಅದೇ ಹೇಳಿಲ್ಲ, ಕನೆಕಾಟ್ ಕ್ಲೀನರು GMP ಚೆನ್ನಾಗಿದೆ, ಆ್ಯಂಕರ್ ಬುಕ್ಕು ಚೆನ್ನಾಗಿದೆ, ಅದು ಚೆನ್ನಾಗಿ ಓಡ್ಬೋದು, ಫಸ್ಟ್ ಪ್ರಯಾರಿಟಿ ಅಂತ ಅನಿಸುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸೋಲಾರು ಸ್ವಲ್ಪ ಮೀಡಿಯಮ್ ಟು ಲಾಂಗ್ ಟರ್ನು. ಫಿಸಿಕ್ಸ್ ವಾಲ ಹೇಳೋಕ್ಕಾಗಲ್ಲ, ಅದು ಮೋಸ್ಟ್ಲಿ ಸೆಂಟಿಮೆಂಟು, ಅವರು ಓನ್ ಫಂಡಮೆಂಟಲ್ಸ್ಗೂ ಒಳ್ಳೆ ನೇಮ್ ಇದೆ, ಆದರೆ ಸ್ವಲ್ಪ ವ್ಯಾಲ್ಯೂಯೇಷನ್ಸ್ ಹೈ ಇದೆ. ಸೊ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ ಥರ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.